ಮಹಿಳೆಯ ದೃಢ ಸಂಕಲ್ಪ ಇಡೀ ಸಮಾಜದಲ್ಲಿ ಹೇಗೆ ಸುದೀರ್ಘ ಬದಲಾವಣೆ ತರಬಲ್ಲದು ಅನ್ನೋದಕ್ಕೆ ಬೆಂಗಳೂರಿನ ಕೊಳಗೇರಿ ಪ್ರದೇಶಗಳಲ್ಲಿ ಶಿಕ್ಷಣ ಮತ್ತು ತರಬೇತಿಯ ಕ್ರಾಂತಿ ಸೃಷ್ಟಿಸಿದಂತಹ ಮಾದರಿ ಮಹಿಳೆ ದಿವಂಗತ ಮುಮ್ತಾಜ್ ಬೇಗಂ ನವಾಬ್ ಅವರ ಬದುಕೆ ಸಾಕ್ಷಿ. ಆರ್ಥಿಕವಾಗಿ ಹಿಂದುಳಿದಂತಹ ಮಹಿಳೆಯರಿಗೆ ಸ್ವಾವಲಂಬನೆಯ ದಾರಿ ತೋರಿಸಿದಂತಹ ಇವರ ಶ್ರೇಷ್ಠ ಸಮಾಜ ಸೇವೆಯನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಇಂದು ಅತ್ಯಂತ ಹೆಮ್ಮೆಯಿಂದ ನಿಮ್ಮ ಮುಂದಿಡ್ತಾ ಇದೆ. ಮೂಲತಃ ಮುಂಬೈನಲ್ಲಿ ಶಿಕ್ಷಕಿಯಾಗಿದ್ದಂತಹ ಮುಮ್ತಾಜ್ ಬೇಗಂ ಅವರು 1990ರ ದಶಕದ ಆರಂಭದಲ್ಲಿ ಬೆಂಗಳೂರಿನ ರಾಜೇಂದ್ರ ನಗರದ ಸ್ಲಂ ಪ್ರದೇಶದ ಬಡ ಮಹಿಳೆಯರಲ್ಲಿ ಆರೋಗ್ಯ ಮತ್ತು ಶಿಕ್ಷಣದ ಕೊರತೆಯನ್ನ ಗಮನಿಸಿದ್ರು. ಇತರರ ಮನೆಗಳಲ್ಲಿ ಕೆಲಸ ಮಾಡುವಂತಹ ಕೇವಲ 20 ಮಹಿಳೆಯರ ಸಣ್ಣ ಗುಂಪಿನೊಂದಿಗೆ ಆರಂಭವಾದಂತಹ ಇವರ ಪಯಣ ಅವರಿಗೆ ಪವಿತ್ರ ಕುರಾನ್ ಬೋಧನೆ ಹಾಗೂ ವೈಯಕ್ತಿಕ ನೈರ್ಮಲ್ಯದ ಪಾಠಗಳನ್ನು ಕಲಿಸುವ ಮೂಲಕ ಸಾಮಾಜಿಕ ಬದಲಾವಣೆಗೆ ಮುನ್ನುಡಿ ಬರೆಯಿತು. ಇವರ ಪ್ರಯತ್ನದ ಫಲವಾಗಿ 2005ರಲ್ಲಿ ಹಿರಿಯ ಮಹಿಳೆಯರಿಗಾಗಿ ತರ್ಬಿಯತ್ ಉಲ್ ಬನಾತ್ ಅಂದ್ರೆ ಹೆಣ್ಣು ಮಕ್ಕಳ ಶಿಕ್ಷಣ ಸಬಲೀಕರಣ ಕೇಂದ್ರವನ್ನ ಸ್ಥಾಪಿಸಿದ್ರು. ಇಂದು 3 ಅಂತಸ್ತಿನ ಸ್ವಂತ ಕಟ್ಟಡದಲ್ಲಿರುವಂತಹ ಈ ಸಂಸ್ಥೆಯು ಸುಮಾರು 350ಕ್ಕೂ ಹೆಚ್ಚು ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ, ಕಂಪ್ಯೂಟರ್ ಕ್ಲಾಸ್ ಹಾಗೂ ಕುರಾನ್ ಶಿಕ್ಷಣವನ್ನ ನೀಡ್ತಾ ಇದೆ. ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಇವರು ಕಾರು ಚಾಲನಾ ತರಬೇತಿಯನ್ನ ಕೂಡ ಕೊಡಿಸಿದ್ರು. ಇಂದು ಇಲ್ಲಿ ಕಲಿತಂತಹ 100 ಮಹಿಳೆಯರು ಸ್ವಂತ ಉದ್ಯಮವನ್ನ ಆರಂಭಿಸಿ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಮುಮ್ತಾಜ್ ಅವರು ತಮ್ಮ ಕುಟುಂಬದ ಎಂಆರ್ ಚಾರಿಟಬಲ್ ಟ್ರಸ್ಟ್ ಮೂಲಕ ಜಾತಿ ಧರ್ಮದ ಭೇದವಿಲ್ಲದೆ ಬಡ ಹೆಣ್ಣು ಮಕ್ಕಳ ಮದುವೆಗೆ ಆರ್ಥಿಕ ಸಹಾಯ, ವೃದ್ಧರು ಹಾಗೂ ವಿಧವೆಯರಿಗೆ ಪ್ರತಿ ತಿಂಗಳು ಪೆನ್ಷನ್ ನೀಡೋ ಮೂಲಕ ನೊಂದವರ ಪಾಲಿಗೆ ಆಸರಿಯಾಗಿದ್ದಾರೆ. ಇವರ ದಿವ್ಯ ದೃಷ್ಟಿ ಸಮಾಜದಲ್ಲಿ ಶಾಶ್ವತ ಪರಿವರ್ತನೆ ತರಬಲ್ಲದು ಅನ್ನೋದನ್ನ ಸಾಬೀತುಪಡಿಸಿದೆ. ಇಂತಹ ಅಪ್ರತಿಮ ಸಾಧಕಿ ಮುಮ್ತಾಜ್ ಬೇಗಂ ನವಾಬ್ ಅವರ ಸಮಾಜ ಸೇವೆಯನ್ನ ಸ್ಮರಿಸುತ್ತಾ ಕನ್ನಡ ಮುಸ್ಲಿಂ ಒಕ್ಕೂಟವು ತನ್ನ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಇದೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.